ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳಿಂದ ನಾನು ವಿಡಿಯೋ ಹಾಕೋಕ್ಕಾಗಿಲ್ಲ. ತುಂಬ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು ಫ್ಯಾಮ್ಲಿಯಲ್ಲಿ, ಅದಕ್ಕೆ ನಾನು ಹಾಕೋಕ್ಕಾಗಿಲ್ಲ. ತುಂಬ ಟೈಮ್ ಇರಲಿಲ್ಲ ನನಗೆ ವಿಡಿಯೋ ಮಾಡಿ ಶೂಟ್ ಮಾಡಿ ಹಾಕೋಕ್ಕೆ. ಇವತ್ತು ಪ್ಲೀಸ್ ಈ ವಿಡಿಯೋನ ಸಪೋರ್ಟ್ ಮಾಡಿ. ನೋಡಿ, ಚುರುಮುರಿ ಚೂಡ ತೊಗೊಂಬಂದಿದ್ದೀನಿ. ಬೆಳ್ಳುಳ್ಳಿ ಚುರುಮುರಿ ಚೂಡ ತುಂಬಾ ಸಖತ್ತಾಗಿರುತ್ತೆ. ಟೀ ಜೊತೆ ಒಳ್ಳೆ ಕಾಂಬಿನೇಷನ್ನು. ಬೆಳ್ಳುಳ್ಳಿ ಹಾಕಿಬಿಟ್ಟು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಮತ್ತು ಇದು ಹೊಸ ರುಚಿ ಥರ ಇರುತ್ತೆ. ಒಂದು ಸಲ ಟ್ರೈ ಮಾಡಿ. ದೊಡ್ಡ ಅಗಲಾದ ಪಾತ್ರೆಯಲ್ಲಿ ನಾನು ನೋಡಿ 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ದೊಡ್ಡದಾದ ಅಗಲಾದ ಪಾತ್ರೆಯನ್ನು ತೊಗೊಂಡ್ರೆ ಏನಾಗುತ್ತೆ, ಕ್ರಿಸ್ಪಿಯಾಗಿ ಚೆನ್ನಾಗಿ ಕುರುಮಾದಂತಹ ನಾವು ಚೂಡನ ರೆಡಿ ಮಾಡ್ಕೋಬೋದು. ಚಿಕ್ಕ ಪಾತ್ರೆಯಲ್ಲಾದರೆ ಚೆನ್ನಾಗಿ ಹುರ್ಕೊಳ್ಳೋಕ್ಕಾಗಲ್ಲ ಮತ್ತು ಎಲ್ಲನೂ ಚೆನ್ನಾಗಿ ಬೇಯಲ್ಲ ಕಡಲೆ ಬೀಜ ಅದು. ಅದಕ್ಕೆ ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ರೆ ಏನಾಗುತ್ತೆ, ಈಸಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಎಷ್ಟು ದಿನ ಇಟ್ಟರೂ ಕುರುಮಾಗಿರುತ್ತೆ. ನೋಡಿ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 1 ಕಪ್ಪಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಕಡಲೆ ಬೀಜ ನೋಡಿ ನಿಮಗೆ ಎಷ್ಟು ತಿನ್ಬೇಕು ಅನಿಸುತ್ತೋ ಅಷ್ಟು ಹಾಕೋಬೋದು. ಇದಕ್ಕೆ ಜಾಸ್ತಿ ಕಡಲೆ ಬೀಜ ಇದ್ರೇ ಚೆನ್ನಾಗಿರುತ್ತೆ ಈ ಚೂಡಾಗೆ. ನೋಡಿ, ಸ್ವಲ್ಪ ಪುಟಾಣಿ ಹಾಕ್ಕೊಂಡಿದ್ದೀನಿ, ಅಂದರೆ ಕಡಲೆ ಪಪ್ಪು ಹಾಕ್ಕೊಂಡಿದ್ದೀನಿ, ಹುರ್ಗಡ್ಲೆ ಅದು ಹಾಕ್ಕೊಂಡು ನೋಡಿ 2-3 ಗಡ್ಡೆಯಷ್ಟು ನಾನು ಬೆಳ್ಳುಳ್ಳಿನ 1-2 ಪೀಸಷ್ಟು ಜಜ್ಜಿಬಿಟ್ಟು ಹಾಕಿದ್ದೀನಿ. ಎಷ್ಟು ಜಾಸ್ತಿ ಬೆಳ್ಳುಳ್ಳಿ ಹಾಕ್ತೀರಾ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಇದು ಬೆಳ್ಳುಳ್ಳಿ ಚೂಡ ಅಂತ ಕರೀತಾರೆ. ತುಂಬ ವೆರೈಟಿಯಲ್ಲಿ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಚುರುಮುರಿ ಚೂಡಗಳು. ಬೆಳ್ಳುಳ್ಳಿ ಖಾರ ಹಾಕ್ತಾರೆ, ಸಪ್ಪೆ ಮಾಡ್ತಾರೆ, ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ತಾರೆ, ಮತ್ತು ಮಸಾಲೆ ಖಾರ ಹಾಕಿ ಮಾಡ್ತಾರೆ, ಮತ್ತು ಮಸಾಲೆ ಖಾರ ಚುರುಮುರಿ ಅಂತ ಇರುತ್ತೆ. ತುಂಬ ವೆರೈಟಿಯಲ್ಲಿ ಬಡಂಗ್ ಅಂತ ಇರುತ್ತೆ. ತುಂಬ ವೆರೈಟಿಯಲ್ಲಿ ಮಾಡ್ತಾರೆ. ಅದರಲ್ಲಿ ಇದು ಒಂದು ಬೆಳ್ಳುಳ್ಳಿ ಖಾರ ಚೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹುರ್ಕೊಂಡ್ಮೇಲೆ ಎಣ್ಣೆಯಲ್ಲಿ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಜಾಸ್ತಿಯಾಗಿ ಮತ್ತು ಫ್ರೆಶ್ ಆಗಿರುವಂಥ ಕರಿಬೇವು ಹಾಕಿ ಚೆನ್ನಾಗಿರುತ್ತೆ. ಅವು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಕೈ ಆಡಿಸಿ. ಹೈ ಫ್ಲೇಮ್ ಇಟ್ಟು ಏನು ಮಾಡಬೇಡಿ, ಮೀಡಿಯಮ್ ಫ್ಲೇಮ್ ಇಟ್ಟು ಮಾಡಿ. ಚುರುಮುರಿ ಚೂಡ ಪರ್ಫೆಕ್ಟ್ ಆಗುತ್ತೆ. ಬೆಳ್ಳುಳ್ಳಿ ನೋಡಿ ಎಷ್ಟು ಜಾಸ್ತಿ ಹಾಕ್ತೀರಾ ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿ ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಮತ್ತು ಖಾರ ನಿಮ್ಗೆ ಎಷ್ಟು ಬೇಕೋ, ನೀವು ಎಷ್ಟು ತಿಂತೀರಾ ಅಷ್ಟು ಖಾರ ಹಾಕ್ಕೊಳ್ಳಿ. ನಮ್ಮಲ್ಲಿ ಜಾಸ್ತಿ ತಿಂತಾರಲ್ವ, ನಮ್ಮ ಉತ್ತರ ಕರ್ನಾಟಕ ಕಡೆ ಖಾರ ನಾವು ಕೂಡ ಜಾಸ್ತಿ ತಿಂತೀವಿ. 1 ದೊಡ್ಡ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ತುಂಬ ಖಾರ ಇರುತ್ತೆ ನಮ್ಮ ಖಾರ. ಮತ್ತು ಧನಿಯಾ ಪೌಡರ್ ರೆಸಿಪಿನ ಹೋಮ್ ಧನಿಯಾ ಪೌಡರ್ ರೆಸಿಪಿ ಹಾಕಿದ್ದೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೋಬೋದು ವಿಡಿಯೋದಲ್ಲಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಾಗಿದೆ. ಸ್ವಲ್ಪ ಇಂಗು ಹಾಕ್ಕೊಂಡು ಮಸಾಲೆ ಖಾರ ಮತ್ತು ಇದು ಧನಿಯಾ ಪೌಡರು ಮತ್ತು ಅಚ್ಚ ಖಾರದ ಪುಡಿ ಮತ್ತು ಇಂಗು ಹಾಕಿ ಚೆನ್ನಾಗಿ ಕಡಲೆ ಬೀಜದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಲೋ ಫ್ಲೇಮ್ ಇಡಿ. ಫುಲ್ ಲೋ ಫ್ಲೇಮ್ ಇಟ್ಟು ಖಾರಗಳು ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಸೀದೋಗುತ್ತೆ. ನೋಡಿ, ಚುರುಮುರಿ ತೊಗೊಳ್ಳಿ. ಯಾವುದಾದ್ರೂ ಚುರುಮುರಿ ತೊಗೋಬೋದು ನೀವು. ತುಂಬ ವೆರೈಟಿಯಲ್ಲಿ 2-3 ಥರ ಚುರುಮುರಿಗಳು ಮಂಡಕ್ಕಿ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕದು ತೊಗೋಬೋದು. ನೀವು ಖಾರ ಮತ್ತು ಧನಿಯಾ ಪೌಡರು ಅರಿಶಿನ ಹಾಕೋ ಟೈಮಲ್ಲಿ ನೀವು ಗ್ಯಾಸನ್ನು ಸ್ಲೋ ಇಟ್ಟು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಚುರುಮುರಿ ಚೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲನೂ ಎಣ್ಣೆ ಒಗ್ಗರಣೆ ಎಲ್ಲ ಪ್ರತಿಯೊಂದು ಚುರುಮುರಿಗೂ ಹತ್ತಬೇಕು. ಅಷ್ಟು ನಿಧಾನಕ್ಕೆ ಲೋ ಫ್ಲೇಮ್ ಇಟ್ಟು ಕಲಿಸ್ಕೊಳ್ಳಿ. ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋತಿರೋ ಅಷ್ಟು ಜಾಸ್ತಿ ದಿನ ನಾವು ಇದು ಚುರುಮುರಿ ಚೂಡ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಈ ಚುಮು ಚಳಿಯಲ್ಲಿ ಮತ್ತು ತಣ್ಣಗೆ ಮಳೆಗಾಲದಲ್ಲಿ ಈ ಥರ ಚುರುಮುರಿ ಜೊತೆಗೆ 1 ಗ್ಲಾಸ್ ಅಷ್ಟು ಟೀ ಇಟ್ಕೊಂಡು ಕುಡಿದ್ರೆ ಸಖತ್ತಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಟೀ ಜೊತೆ ಅಂತೂ ತುಂಬ ಒಳ್ಳೆಯ ಕಾಂಬಿನೇಷನ್ ಇದು ಚುರುಮುರಿ ಚೂಡ. ಮನೇಲಿ ಯಾವಾಗಲೂ ಮಾಡ್ತಾನೆ ಇರ್ತೀವಿ, ಡಬ್ಬಿ ಖಾಲಿ ಆದಂಗೆ. ಯಾಕೆ ಇದು ಒಳ್ಳೆ ಹೆಲ್ದಿ ಕೂಡ, ಒಳ್ಳೆ ಸ್ನ್ಯಾಕ್ಸ್ ಅಲ್ವಾ. ಎಣ್ಣೆದು ಕರೆದು ತಿನ್ನೋಕ್ಕಿಂತ ಈ ಥರ ತಿಂದರೆ ಏನಾಗುತ್ತೆ, ಹೆಲ್ದಿ ಕೂಡ ಮತ್ತು ರುಚಿಯಾಗಿರುತ್ತೆ. ಕುರುಮಾಗಿ ಇಷ್ಟಪಡ್ತಾರೆ ಮಕ್ಕಳು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈ ಚೆನ್ನಾಗಿ ಕಲಸಾದ್ಮೇಲೆ ಲಾಸ್ಟಿಗೆ ಮತ್ತೆ ನೋಡ್ಕೋಬೇಕಾಗುತ್ತೆ. ನೋಡಿ, 1 ಸ್ಪೂನಷ್ಟು ನಾನು ಸಕ್ಕರೆ ಪುಡಿ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು. ನಿಮಗೆ ಹುಳಿ ರುಚಿ ಖಾರ ಬೇಕಂದರೆ ಹಾಕ್ಕೊಳ್ಳಿ. ಬೇಡ ರುಚಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಮತ್ತು ಸಕ್ಕರೆ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಇಟ್ಟು ಹುರಿದ್ಬಿಟ್ಟು ಈ ಥರ ಕ್ರಿಸ್ಪಿಯಾಗಿ ಆಗಬೇಕು, ಅಲ್ಲಿ ತನಕ ನಾವು ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಜಾಸ್ತಿ ಬೇಕು ಈ ಬೆಳ್ಳುಳ್ಳಿ ಖಾರ ಮಂಡಕ್ಕಿಗೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟಪಡ್ತಾರೆ. ಹೆಲ್ದಿ ಕೂಡ. ಒಂದು ಸಲ ಟ್ರೈ ಮಾಡಿ. ನೀವು ಬೇಕಾದರೆ ಜೀರಿಗೆ ಸಾಸಿವೆನೂ ಹಾಕೋಬೋದು. ಚುರುಮುರಿ ಚೂಡಾಗಿ ಅಂದರೆ ಮಂಡಕ್ಕಿ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಚೆನ್ನಾಗಿ ಹತ್ತಲ್ಲ, ಅದಕ್ಕೆ ನಾನು ಡೈರೆಕ್ಟ್ ಎಣ್ಣೆಯಲ್ಲಿ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಜೀರಿಗೆ ಸಾಸಿವೆ ಜೀರಿಗೆ ಪೌಡರು ಹಾಕೋಬೋದು. ನೋಡಿ, ಈಗ ಗ್ಯಾಸ್ ಆಫ್ ಮಾಡಿಬಿಟ್ಬಿಡಿ. ಚೆನ್ನಾಗಿ ಹುರ್ಕೊಂಡು ಕ್ರಿಸ್ಪಿಯಾಗಿ ನೋಡಿದು ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಉತ್ತರ ಕರ್ನಾಟಕ ಕಡೆ ಯಾವಾಗಲೂ ಎಲ್ಲರ ಮನೆಯಲ್ಲಿ ಇದು ಇರೋವಂಥ ರೆಸಿಪಿ ಇದು. ನೋಡಿ, ತುಂಬಾ ರುಚಿಯಾಗಿ ತುಂಬ ಸಿಂಪಲಾಗಿ 1-2 ನಿಮಿಷಗಳಲ್ಲಿ ರೆಡಿ ಮಾಡ್ಕೋಬೋದು.
ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಚುರುಮುರಿ ತುಂಬ ವೆರೈಟಿ ಎಲ್ಲಿ ಸಿಗುತ್ತಲ್ವ, ನೀವು ಯಾವ ಚುರುಮುರಿ ತೊಗೊಂಡು ಮಾಡ್ಕೋಬೋದು. ಹೇಗೆ ಅನ್ನಿಸ್ತು ಅಂತ ವಿಡಿಯೋ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಹೀಗೆ ನಮ್ಮ ವಿಡಿಯೋಗಳನ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.